Knowledge Park, the Creative School. Admissions are open from LKG to 10th standard. Free uniform for new admission students. The I School, an intelligent franchise play school by IIM Aluminum with 975 branches. Admissions open for playgroup, nursery, LKG, UKG. कर्नाटका रैत संघ की ओर से जेस्कॉम AEE से सिंगल फेस लाइट को लेकर की मुलाकात। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसव कल्याण में कर्नाटका रैत संघ की ओर से सिंगल फेस लाइट को लेकर जेस्कॉम AEE से मुलाकात करते हुए कहा कि साल 2024-25 गैजेट सिंगल फेस लाइट किसानों को देने को लेकर रिलीज किया गया। रिलीज के 2 हफ्ते बीत गए, किसानों को अभी तक भी सिंगल फेस लाइट नहीं दिया गया, जिस पर AEE ने आश्वासन दिया कि जल्द ही सिंगल फेस लाइट किसानों को दी जाएगी और साथ ही कहा कि किसानों के लिए एक और स्कीम ओपन हुई है जो खंबे और वायर किसानों को लेने होंगे और टीसी जेस्कॉम की ओर से दी जाएगी। इस तरह से नव कर्नाटका किसान संघ की ओर से मीडिया द्वारा जानकारी दी गई। इस मौके पर रैत संघ तालुका प्रेसिडेंट काशीनाथ बिरादर, वाइस प्रेसिडेंट नजमुद्दीन, कासिम खान, गौरव अध्यक्ष के अलावा किसान मुखंड मौजूद रहे। तालुका में सिंगल फेस जो लाइन नहीं रहता 6 घंटे के बाद कट हो जा रहा है, तो सिंगल फेस देने के वास्ते AEE साहब को रिक्वेस्ट करे और उन्होंने बोला है कि देने वाले हैं। और एक दूसरी स्कीम का ऐलान ये करे, उन्होंने ऑलरेडी स्कीम है, बोले जो भी 4-5 किसान हैं अगर कनेक्शन ले रहे हैं तो टीसी हमको खुद को लाना पड़ता था, लेकिन अभी अगर 4 जन ले रहे हैं तो टीसी उनकी तरफ से। Prabhu Paramedical, Paramedical and BCA College admissions are open. Noble Public School English Medium admissions are open. Nursery to higher classes. तरफ से बिठाएंगे, वायर का और खंबे का खर्चा हमारे को देना है। ये सारी इंफॉर्मेशन हम अपनी तरफ से किसानों को दे रहे हैं। और रैत संघ ತಾಲೂಕಾ ಘಟಕ ಬಸವ ಕಲ್ಯಾಣದ ವತಿಯಿಂದ ಬಸವ ಕಲ್ಯಾಣ ತಾಲೂಕಿನ ಎಲ್ಲಾ ರೈತ ಬಾಂಧವರಿಗೆ ಮನವಿ ಏನಂದ್ರೆ, ಈಗಾಗಲೇ ಒಂದು ತಾಲೂಕಾ ಮಟ್ಟದಲ್ಲಿ ಒಂದು ನವ ರೈತ ಸಂಘವನ್ನ ಸಂಘಟನೆ ಮಾಡಲಾಗಿದೆ। ಅದರ ಜೊತೆಗೆ ರೈತರ ಪ್ರಗತಿಗಾಗಿ ನಾವು ದುಡ್ಲಿಕ್ಕೆ ಈಗಾಗಲೇ ಪದಾಧಿಕಾರಿಗಳು ನೇಮಕಗೊಂಡಿದ್ದೇವೆ। ನಿಮ್ಮ ಜೊತೆ ನಾವು ಜೊತೆಗೂಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಾ ಅಂದ್ರೆ ಅಧಿಕಾರಿಗಳ ಜೊತೆ ಏನಾದ್ರು ಚರ್ಚೆ ಮಾಡಿ ಎಲ್ಲಾ ರೈತರ ಹೊಲಗೊಳಗಡೆ ಕರೆಂಟ್ ಇದೆ, ಬೇರೆ ಬೇರೆ ಸಮಸ್ಯೆಗಳಿವೆ, ಅವೆಲ್ಲವನ್ನ ಒಂದು ವೇದಿಕೆಗೆ ಬಂದು ಚರ್ಚಿಸಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ರೈತರ ಜೀವನವನ್ನ ಮಟ್ಟ ಒಂದು ಒಳ್ಳೆ ಉತ್ತಮ ರೀತಿಯಿಂದ ನಡೆಸಿಕೊಂಡು ಹೋಗಪ್ಲೆ ಮಾಡ್ಬೇಕಂತ ನಮ್ದೆಲ್ಲ ಈಗಾಗಲೇ ಅಧಿಕಾರಿಗಳ ಜೊತೆ ಒಂದು ಸುತ್ತು ಮಾತುಕತೆ ಆಗ್ಯಾವ। ಮುಂದೆ ನಮಗೆಲ್ಲ ಅಧಿಕಾರಿಗಳು ಹೇಳ್ಯಾರ, ನಾವೆಲ್ಲರೂ ಗಿರಿ ಸಿಲ್ಕ್ ಅಂಡ್ ಸಾರಿ ಗೋಲ್ಡನ್ ಸೂಪರ್ ಮಾರ್ಟ್ 50% ಆಫ್ ಎಲ್ಲರೂ ಕೂಡಿ ಏನದ ಅಂದ್ರೆ ರೈತರ ಪ್ರಗತಿ ಮಾಡಮ್ಮೆ ಅಂತ ಅಂದಿದ್ದಾರೆ। ಅದರಿಂದ ಈಗಾಗಲೇ ಕೆಲವೊಂದು ಏನು ಗುಲ್ಬರ್ಗ ಜೆಸ್ಕಾಂ ಇದೆ, ಆ ಜೆಸ್ಕಾಂ ನಲ್ಲಿ ಕೆಲವೊಂದು ಸ್ಕೀಮ್ಗಳು ಬಂದವಂತೆ। 2-3 ರೈತರು ಮುಂದೆ ಬಂದ್ರೆ ಕನೆಕ್ಷನ್ ಗೋಸ್ಕರ ವೈರು ಮತ್ತು ಕಂಬದ ವ್ಯವಸ್ಥೆ ಮಾಡ್ಕೊಂಡ್ರೆ ಟಿಸಿ ಅವ್ರ ಕಡೆ ಅದು ಶೀಘ್ರ ಕನೆಕ್ಷನ್ ಅಂತ ಹಿಂಗೆ ಕೆಲವೊಂದು ಯೋಜನೆಗಳಿವೆ। ನೀವು ನಮ್ ಜೊತೆನೂ ಸಂಪರ್ಕ ಮಾಡಿದ್ರೆ ಹಾಗೂ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳುತ್ತಾ, ಈಗಾಗಲೇ ಅದು ಸರ್ಕಾರದಿಂದ ಆದೇಶ ಆಗ್ಯದಂತ ಸಿಂಗಲ್ ಪೇಜ್ ಕೊಡಬೇಕಂತ ಹೇಳಿ। ಈಗ ಅವರು ನಮ್ಮ ತಾಲೂಕಾ ಅಧಿಕಾರಿ ಗಣಪತಿ ಸರ್ ಏನಂತ ಇದ್ದಾರೆ ಅಂದ್ರೆ, ನೀವು ಯಾವಾಗ ಕೇಳಿದಾಗೆ ಅದು ನಿಮಗೆ ಸಿಗ್ತದೆ ಅಂತ ಇದ್ದಾರೆ। ಎಲ್ಲಾ ರೈತರು ದಯವಿಟ್ಟು ಸ್ವಲ್ಪ ಪ್ರೆಷರ್ ಮಾಡ್ಬೇಕು, ಎಲ್ಲಾ ಅಧಿಕಾರಿಗಳಿಗೆ, ಎಲ್ಲಾ ನೇತಾಗಳಿಗೆ, ಎಲ್ಲಾ ಏನಂದ್ರೆ ಜನಪ್ರತಿನಿಧಿಗಳ ಜೊತೆ ಸಂಪರ್ಕ ಮಾಡಿ ಒಂದು ಸಿಂಗಲ್ ಪೇಜ್ ಹೊಲಗಳದಾಗ ಬಂದ್ರೆ ನಮಗೇನು ಹಂದಿ ಏನೇನು ಚೇಳು ಯಾವುದೇ ಪ್ರಾಣಿಗಳ ಅವಳಿ ತಪ್ಪಿಸಬಹುದು। ಅದರಿಂದ ನಾವೆಲ್ಲರೂ ಒತ್ತಡ ಹೇರಿ ಆ ಸಿಂಗಲ್ ಪೇಜ್ ಅನ್ನ ತಕೊಂಬರ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ರೈತರ ಬಾಂಧವರಲ್ಲಿ ವಿನಂತಿಸುತ್ತೇನೆ। ಅದೇ ರೀತಿ 18 ತಾರೀಕಿಗೆ ಬರ್ತಕ್ಕಂತ 18 ಗುಲ್ಬರ್ಗಾದ ಕನ್ನಡ ಭವನದಲ್ಲಿ ಒಂದು ರೈತರ ಒಂದು ಸಭೆಯನ್ನ ಕರೆದರೆ ತಾವೆಲ್ಲರೂ ಅದರ ಭಾಗವಹಿಸಿ ನಿಮ್ಮ ಸಮಸ್ಯೆಗಳು ಮತ್ತು ಅಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು ಸೇರಿ ಆ ವಿಭಾಗೀಯ ಮಟ್ಟದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತ ಹೇಳುತ್ತಾ ತಾವೆಲ್ಲರೂ ಭಾಗವಹಿಸಿದಂತೆ ನಾನು